ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒನ್ ಕನ್ನಡಿಗ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾ ಬಂದಿದೆ ಸಂಡೇ ಮಾರ್ಕೆಟ್ ಬಂದಿದೆ. ನಾವು ಪಬ್ಲಿಕ್ ಏಟದ ಫುಲ್ ರೈಸ್ ಅದ. ಬಟ್ ನನಗ್ ಬೇಕಾದ ಒಂದು ಚಸ್ಮಾ ನೋಡಂಬರ್ರಿ ಎಲ್ಲಿ ಸಿಗ್ತದ ಎಲ್ಲಿಲ್ಲ. ಹಂಗೆ ಸ್ವಲ್ಪ ನನಗೆ ಯಾಕೋ ಇಡ್ ಜಲ್ದಿ ಬಂದ, ಲೇಟ್ ಮಾಡ್ದ, ತಡ ಮಾಡ್ದ, ಒಂದ್ವೇ ಇದು ಅನ್ಸಲ್ದ. ಯಾಕಂತಂದ್ರ ಪಬ್ಲಿಕ್ ಎಲ್ಲ ಖಾಲಿ ಹೋಗ್ಯಾವ. ಲೇಟ್ ಮಾಡಿ ಬಂದ ಜಲ್ದಿ ಬಂದ ಗೊತ್ತಾಗಲ್ದು. ನನಗೆ ಆಕ್ಚುಲಿ ಫೋನ್ ಹಿಡಿದು ಮಾತಾಡಕ್ಕೆ ಅಂಜಿಕೆ ಹೊಂಟವ್ರಿ. ಯಾಕಂತಂದ್ರೆ ಇದು ಸಂಡೇ ಬಾಜಾರ್ ಅದ ರೀ, ಕಳತನ ಆಯ್ತಾವಲ್ಲಿ. ಫೋನಿಗೆ ಮಾತಾಡ್ತಾನೆ ಹೇಳ್ಕೊಂಡ್ ಹೋಗ್ತಾರ. ಮತ್ ಖರಾಬ್ ಇದ್ರೆ ಕಳತನ ಆಗಿನ ಸಾಮಾನ್ಯ ಮಾರ್ಲಾ ಬರ್ತಾರ್ರಿ. ಹಂಗ ಫೋನ್ ಹಿಡಿದು ಮಾತಾಡಕ್ಕೆ ನಂಗೆ ಅಂಜಿಕೆ ಹೊಂಟವ. ಸೊ ನಾರ್ಮಲ್ ಆಗಿ ಮಾಡಾಕ್ತಿದೆ. ಹಂಗೆ ಹ್ಯಾಂಗ್ ಕಾಣತ್ತಂತ ಹೇಳ್ರಿ. ಇವಾಗ ಸುಳಿ ಗಾಡಿ ಕಡೆ ತೊಲಕ ಫುಲ್ ಪಬ್ಲಿಕ್ ಅದ ಗೈಸ್. ಏನ್ ಮಾತಾಡ್ಬೇಕಂತೇಳಿ ನಂಗೆ ಸಮಸ್ಯೆ ಹೊಂಟಿಲ್ಲ. ಮತ್ತೆ ನೋಡೋದ್ ನೀನ್ ಬ್ಲಾಗಿಂಗ್ ಮಾಡ್ಕೊತ ನಡೆದಿದೆ. ಯಾಕಂದ್ರೆ ನಂಗೆ ಅನ್ಸ್ಕೊ ಹೊಂಟಾವ ಫೋನ್ ಕೇಳಿ ಏನ್ ಕಸ್ಮ ಹೋಗ್ಯಾರ ಅಂತೇಳಿ. ಜಿಮ್ ಮಾಡೋ ಸಾಮಾನು ಇರ್ತಾವ, ಡಂಬಲ್ಸು ಇದೆಲ್ಲ ಸಸ್ತ ಸಿಗ್ತಾವ. ಸೊ ಗೈಸ್ KGF ದಾಗಿಂದ ಇದ್ದಿಂದ ಇದು ಹತೋಡಿ. ಸೊ ಇಂಥ ದೊಡ್ಡ ದೊಡ್ಡ ಸಂಖ್ಯೆ ಎಲ್ಲ ಸಿಗ್ತಾವ. ಈಗ ಇದು ಕೊಡ್ಲಿ, ಇದು ಸಂಕ್ಲಿ, ಇಲ್ಲಿ ಎಲ್ಲ ಸೆಕೆಂಡ್ ಹ್ಯಾಂಡ್ ಹೊಸ ಎಲ್ಲ ಸಿಗ್ತಾವ. ಬಟ್ ನನಗೆ ಇನ್ನು ಡಂಬಲ್ಸ್ ಬೇಕು. ಡಂಬಲ್ಸ್ ಸಿಗ್ತಾವಲ್ಲ ಗೈಸ್, ನೋಡಂತ ಡಂಬಲ್ಸ್. ಸೊ ಆಕ್ಚುಲಿ ಡಂಬಲ್ಸ್ ಇಲ್ಲ, ಇದು ಜಾಕ್ ಗಾಡಿದು. ಸೊ ಡಂಬಲ್ಸ್ ನೋ ಎಲ್ಲ ಇದ್ರ ಸಾಮಾನವ ಗೈಸ್. ನನಗ್ ಬೇಕಾಗ್ಯಾವ ಡಂಬಲ್ಸ್ ಎಲ್ಲಿ ಇರ್ತಾವ ಅಲ್ಲಿ ಹೋಗ ನೋಡ್ರಿ ಗೈಸ್. ಗಾಯ್ಸ್ ಸೇಲ್ ಕಂಡ್ರೆ ಬೇಡ ಗೈಸ್. ಸೆಕೆಂಡ್ ಹ್ಯಾಂಡ್ ಬೈಕ್ ನೋಡ್ರಿ, ಬೈಕ್ ಸೈಕಲ್ ಬಿ ಸಿಗ್ತಾವ ಸೆಕೆಂಡ್ ಹ್ಯಾಂಡ್. ಏನ್ ಬೇಗ ಡಂಬಲ್ಸ್ ಅಲ್ಲವ ಗೈಸ್. ಡಂಬಲ್ಸ್ ಅಲ್ಲವ ಗೈಸ್, ಡಂಬಲ್ಸ್ ಅಲ್ಲವ ಹೋಗಮ್ ನೋಡ್ರಿ. ಟೆನ್ kg ಇದು 5 kg. 5 kg ಡಂಬಲ್ಸ್ ಅವ ಗೈಸ್. ये 5.7 गाइस. ये 10 kg. भाई ये कैसा है? ये भी 5 रुपए रहता पर से रबर की फोटो 30 की. भैया ये कैसा है? 500 रुपए जो 500 रुपये. ಜೋಡಿ ನಮ್ಮಲ್ಲಿ ಮನೆಗಿದ್ದೀನಿ. ನೀವು ಮಾಡ್ರಿ ಗೈಸ್ ಪ್ಲೇಟ್. आयरन और मेड आता है. भैया सिंगल प्लेट मिलता है? हाँ, कितने में एक भाई प्लेट? ये आयरन प्लेट होता है. नहीं प्लेट होना मेरे को. ये प्लेट वजन के हिसाब से मिलता है क्या? ऐसा प्लेट भी मिलता है? वजन के हिसाब से. वजन के हिसाब से मिलता है. रस्सी नहीं होना तेरे बांधने के लिए. ಸೊ ಗೈಸ್ ಇದು ಎರಡು ಕೈಲಿ ಮಾತಾಡೋದು ಗೈಸ್. ನೋಡ್ರಿ ಪೂರ ಇಷ್ಟೆಲ್ಲ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಇದ್ದಂಗೆ ಇರ್ತದ. ಡಂಬಲ್ಸ್ ತೊಂಬತ್ತು ಇರ್ತವ ನೋಡ್ರಿ. ಫುಲ್ ಬೆಂಕಿ ನನಗೆ ಡಂಬಲ್ಸ್ ಬೇಕಾಗ್ಯಾವ ಗೈಸ್. ಡಂಬಲ್ಸ್ ತಗೋಬೇಕು. ಬಟ್ ಅದಕ್ಕೆ ಮುಂಚೆ ಈಗ ಸದ್ದ ಏನ್ ಬೇಡ, ಇಲ್ಲಿ ಬರ್ಲಿ ನೋಡ್ರಿ. ಕಲ್ಲು, ಟೈರು, ಇದ್ರ ಕಲ್ಲು, ಪ್ಲೇಟಿಂದ ಇದು ಪಾನ ಕಿವಿ ಇರ್ತಾವ ಗೈಸ್. ನನಗೆ ಆಕ್ಚುಲಿ ನಾ ಕ್ಯಾಮ್ರಾ ಹಿಡಿದು ಮಾತಾಡಕ್ಕೆ ಅಂಜ್ಲತ್ತಿಲ್ಲ. ಯಾಕಂದ್ರೆ ನನ್ನ ಫೋನ್ ಕಷ್ಟ ಹೋಯ್ತಾವ ಅಂತ ಅನ್ಸ್ಕೊಂತಾವ ಅಷ್ಟೇ. ಯಾಕಂತಂದ್ರೆ ಸಂಡೇ ಬಜಾರ್ ಅಂತಾರೆ, ಇಲ್ಲಿ ಬರೀ ಕಳತನಗಳೇ ಇರ್ತಾವ ಜಾಸ್ತಿ. ಅದು ಡಂಬಲ್ಸ್ ನೋಡಿರಲ್ಲ ನೀವು, ಖಾಲಿ 200 ರೂಪಾಯಿ. ಇದು 250 ರೂಪಾಯಿ 1 ಡಂಬಲ್ಸ್ ಅಂತ 5 kg ಅದ. ಸೊ ಎರಡು ಕೂಡಿ 500 ರೂಪಾಯಿ ಎರಡು ಸೇರ್ಸ್ ಕೊಡ್ತಾ ಅಂತಂದು ನಾವ. ಅದಕ್ಕಿನ್ನ ರಿಕ್ವೆಸ್ಟ್ ಮಾಡಿದ್ರೆ ಇನ್ನೇ ಕಮ್ಮಿ ಐತಿತ್ತು. ಬಟ್ ನಾ ಅಲ್ಲಿ ಬುರ್ದಾಳ್ಯಾಗ ನಿಂತಿಲ್ಲ. ಯಾಕಂದ್ರೆ ನಾನು ಫೋನ್ ಅನ್ಸ್ಕೊಂಡ ಇದು ಹೋಯ್ತಂದ್ರೆ ಮತ್ ಫೋನ್ ತೊಗೊಂಬದೇ ಆಗಲ್ಲ. ಗೊತ್ತಿರೋದಲ್ಲ ಈ ಕಡೆ ಪೂರಾ ಆ ಕಡೆ ತಗ ಎಲ್ಲ ಶೂ ದುಕಾನು, ಬಟ್ಟೆ ದುಕಾನು, ಟೆಂಬಲ್ಸು, ಸಣ್ಣ ಪರ್ಗಳು ಆಡ ಕಾರು, ಸೈಕಲ್ಸು,
ಎಲ್ಲ ಎಟ್ಟು ಥೆಡ್ ಆ ಕಡೆ ಈ ಕಡೆ ಮಾಡ್ಕೊತ ಹೋಯ್ತಾರ ಗೈಸ್. ನೋಡವಿ ನನಗ ಆಕ್ಚುಲಿ ಏನ್ ತಗೋಬೇಕು ಏನಿಲ್ಲ ಅಂತ ಗೊತ್ತಾಗಲ್ಲ ಹೊಂಟದ. ಓಕೆ ಏನ್ರಂತ ನೋಡಿ ಆಗ್ತಾ ಇಲ್ಲ ಒಂದ್ ದಿನಕ್ಕೆ. ಇದು ನೋಡ ನಮ್ಗೆ ಸ್ಟ್ಯಾಂಡ್ ಒಂದ್ ಬೇಕಾಗಿತ್ತು. ಭಯ್ಯ ಟ್ರಾನ್ಸ್ಫರ್ ಚೆಸ್ಸು ಇದು ಫೋನ್ ಹಿಡಿದು ಮಾತಾಡಬೇಕು. ಬಟ್ ಇದು ನನಗೆ ಬೇಕು ಭಾಳ ಕಿರೇ ಹೇಳ್ತಾನೆ ಚೆಸ್ ಅಂತ. ಅಂದ್ರೆ ಕಡಿಮೆ ಆಯ್ತಿದ್ದು ಆನ್ಲೈನ್ ಚೆಕ್ ಮಾಡಿದ್ರೆ ಜಾಸ್ತಿ ರೇಟ್ ಹೋಗ್ಬೇಕು. ಬಟ್ ಇದಕ್ಕೆ ಲೈಟಿಂಗ್ ಇರ್ಬೇಕು ಅಂತ ಬೇಕಾಗಿದೆ ನನಗೆ. ಇದಕ್ಕೆ ಲೈಟಿಂಗ್ ಇಲ್ಲ, ನನಗೆ ಲೈಟಿಂಗ್ ಬೇಕು ಇದಕ್ಕೆ. ಇದು ಒಂದೇ ತಗೊಂಡು ಏನ್ ಮಾಡಿ ಲೈಟಿಂಗ್ ನೋಡು ಹಿಂಗ್ ರಿಂಗ್ ಲೈಟ್ ಇತ್ತು ನನಗೆ ಆಕ್ಚುಲಿ. ಹಾ रिंग लाइट बड़ा उस ये रिंग लाइट है ना भैया, ऐसा बड़ा रिंग लाइट होना बड़ा है ना, वो छोटा ही बड़ा है 12 इंच का है वो। ಇದು ಕೊಟ್ಟಾನೆ गाइस रिंग लाइट ದೊಡ್ಡದ ಅಂತ. ऐसा स्टैंड में सीधा भैया इसको वो छोटा है बड़ा और कैसे वो है क्या छोटा? हाँ हाँ ಸ್ಟ್ಯಾಂಡನು ಅದ ಅಂತ ನೋಡೋಣ. ಅಲ್ಲ ಇವ್ ನೋಡ್ರಿ ಗೈಸ್, इसका लाइटिंग देखो क्या ನೋಡಮ್ ಗೈಸ್. ಒಂದು ತಗೊಳ್ಳೋದೇ ನೋಡಮಿ. ರಿಯಾಕ್ಷನ್ ವಿಡಿಯೋ ಶೂಟ್ ಮಾಡಬೇಕು ನನಗೆ ಇದು ಆಕ್ಚುಲಿ. ಕಲರ್ ಲೈಟ್ ಗಿರ್ತಾವ ಯಾ नील कलर होते ऐसा करो फोन ना वही करते जेल कलर आते अलग कलर है। तो ये लम्बा होता बट इसका देने का रेट वाह वाह वो तो कितना बोले वो 600 ये 700 बड़ा है ना, वो भी वैसा ही है. लाइटिंग इतना बड़ा है, बड़ा है ना, देने का बोलो लगा देंगे ले लो। ಗೈಸ್ ಅಲ್ಲಿ ನೋಡಕ್ಕಿಂತ ಬಂದು ಪೂರಾ ಖರೀದಿನೇ ಮಾಡ್ಬಿಟ್ಟು ನಾ. ಇದು ಆಕ್ಚುಲಿ ಇದು ತಗೊಂಡ ಟ್ರೈಪಾಡ್ ನನಗೆ ಇದು ಬಹಳ ಯೂಸ್ ಆಗ್ತದ. ಯಾಕಂದ್ರೆ ಬಹಳ ದಿನದಿಂದ ತಗೋಬೇಕಲ್ಲದೆ ನಾ ಒಂದು ಬೇರೆನೆ ತಗೊಳಕ್ ಬಂದಿದೆ, ಇಲ್ಲ ತಗೊಂಡೇ ಬೇರೆ ಅದನ್ನ ಹಂಗದ ನೋಡ್ರಲ್ಲ. ಅದು ಯಾವಾಗ ತೋತೆ ಅಂತ ಪ್ಲಾನ್ ಮಾಡ್ಕೊಂಡ್ ಕೂತ್ ನೋಡ್ರಿ, ತೋತೆ ಆಗಲ್ಲ ತೊಗೊಂಬದೇನಿ. ಬಟ್ ಯಾವಾಗ ಹಿಂಗ ಅಂದಿ ಕಾನೂನ್ದ ಯಾವಾಗ ಬಂದ್ ತೋತೆ ನೋಡ್ರಿ, ಅವಾಗೆ ತೊಗೊಂಬದಾಯ್ತದ ಏನ್ ಬಿ ಸರ್ ಇಲ್ಲ ತೊಗೊಂಬದಾಗಲ್ಲ. ಬಟ್ ಸ್ಟ್ಯಾಂಡ್ ಭಾಳ ದೊಡ್ಡದು ಇಷ್ಟ ಆಯ್ತು. ಲೈಟಿಂಗ್ ಒಂದ್ ಮಾಡಿದಿನ ಯೂಸ್ ಮಾಡಿ ಮತ್ತೊಂದು ದೊಡ್ಡ ಲೈಟ್ ಯೂಸ್ ಮಾಡಾಮಿ. ಇದು ಆಕ್ಚುಲಿ ನನಗ ರಿಯಾಕ್ಷನ್ ಮಾಡಕ್ ಬೇಕು. ಸೊ ಲ್ಯಾಪ್ಟಾಪ್ ಒಂದ್ ತರದೇ ನೋಡ್ತೆ, ಲ್ಯಾಪ್ಟಾಪ್ ಅಂತ ಅಂದಿ. ಇದು ಒಂದ್ ಬೇಕಾಗಿದೆ ಗೈಸ್, ನನ್ ಟಿವಿ ಹಾಕೊಂಬೋದು. ನೋಡ್ರಿ ಎಷ್ಟು ಕೊಡ್ತಾರ. कितना भैया है 250 अच्छा 250 कम नहीं होता वड़मूर दिखो गैस वहाँ पर 250 1 ರೂಪಾಯಿ ಕಮ್ಮಿ ಆಗಲ್ಲ. ಯಾವ ಹೋಯ್ತಾನ 250 ಅಂದ್ರೆ ನಾನೇ ಬೇಕಾಗಿತ್ತು ತಗೊಂಬಮ್ಮಿ ಅಂತಂದ. ಆಮೇಲೆ 250 ಅಲ್ಲ. ಬಟ್ ನನಗೆ ಕ್ಯಾಮ್ರಾ ಹಿಡಿದು ಮಾತಾಡಕ್ಕೆ ಅನ್ಸ್ಕೊಂಡವ. ಯಾಕಂತಂದ್ರ ಪಬ್ಲಿಕ್ ಆಗ ಅನ್ಸಲತ್ತಿಲ್ಲ ಕ್ಯಾಮ್ರಾ ಹಿಡಿದು ಮಾತಾಡಕ್ಕೆ. ಯಾವ್ರ ಒಂದ್ ಕಸ್ಕೊಂಡ್ ಹೋಯ್ತಾನ ಅಂತೇಳಿ ಅನ್ಸ್ಕೊಂಡವ ಹೊಟ್ಟೆ. ಸೊ ಇಲ್ಲಿ ನೋಡ್ರಿ ಗಾಡಿ ಬೋಲ್ಡಿಸರ್ಸ್ ಕಡಾಯಿ ಚಾಕು ಸೊ ಬೇಜಾನ್ ಐಟಮ್ ಸಿಗುತ್ತಾವ. ಬಟ್ ಹೋಗುತ್ತ ನೋಡ್ರಲ್ಲ ಹೆಂಗ ಪಾರಿವಾಳ ನನಗ ಅದೊಂದ್ ಸಿಕ್ಕರ್ನ ನಡೀತಾ ಗೈಸ್. ಯಾಕಂದ್ರ ಇದಾಗ ಇವು ಇದು ಫೋನ್ ಹಿಡಿದು ಬ್ಲಾಗ್ ಮಾಡಕ್ ಹೊಂಟಿಲ್ಲ. ಇನ್ನೂ ಅವ್ರ ಗೈಸ್ ಸರಿ ಇದು ನಾ ಏನ್ ಅನ್ಕೊಂಡಿದ್ದೆ ಅದು ಸಿಗಲ್ಲ ಗೈಸ್ ಇಲ್ಲಿ. ಬಟ್ ನಡೀತ ನಾ ಇವು ಟ್ರೈಪಾಡ್ ನನ್ ಕೈದಾಗ ಇದ್ದಿನ ಕಡೆಯಿಂದ ನನಗ ಬ್ಲಾಗ್ನು ಮಾಡೋದ ಉಂಟದ, ನೋಡಕ್ನು ಆಗಲ್ಲ ಉಂಟದ. ಸೊ ನಡೆದ್ರೆ ವಾಪಸ್ಸು ಆದಾಗ ಎಲ್ರ ಸಿಗುತ್ತು ಟೀಕ್ ಅದ ಹಂಗೆ ಮನಿ ಕಡೆ. ಯಾಕಂತಂದ್ರ ಈಗ ನೋಡ್ರಿ ಜಾಗ ಇಲ್ಲ, ಗಾಡಿಗಳು ಎದುರು ಹೊಂಟವ ಹಂಗೆ ನಡೆದಿದೆ. ಅವ್ನ ಬ್ಲಾಗಿಂಗ್ ಮಾಡಿದ್ರೆ ಪೂರಾ ಜುನೂನ್ ಬಿದ್ದೋಗಿದ್ರಿ ಪೂರಾ ಹಿಂಗ ಅವ್ನ ಇದೇನಾದ ಜಿಂದಗಿ ಅದ ಅಂತ ಜೋಸ್ ಬಂದದ್ರಿ ನನಗೆ. ಆಕ್ಚುಲಿ ನಿಂದ್ರಸೋದಿಲ್ರಿ, ಇದು ಪೂರಾ ಸಿಸ್ಟಮ್ ಪಾಡ್ದಂಗೆ ಅಂಬದ್ರಿ ಸೀದಾ. ನನಗ ಅದು ಒಂದು ಬೇಕಾಗ್ಯದ, ಅದು ಸಿಗಲ್ದು. ಎಲ್ಲರಿಗೂ ನಾ ಈ ಬ್ಲಾಗ್ ಮುಖಾಂತರ ಒಂದೇ ಮೋಟಿವೇಶನ್ ಕೊಡೋದು. ಸೊ ಇನ್ಸ್ಟಾಗ್ರಾಮ್ದ ರೀಲ್ಸ್ ಮಾಡೋರು ಇನ್ಸ್ಟಾಗ್ರಾಮ್ದ ರೀಲ್ಸ್ ಮಾಡ್ರಿ. ಯಾ ಗೌರ್ಮೆಂಟ್ ಜಾಬ್ ಇಲ್ಲ,
ಯಾ ಇಂಜಿನಿಯರಿಂಗ್ ಜಾಬ್ ಇಲ್ಲ, ಸೊ ಯಾ ಬಿಸ್ನೆಸ್ ಇಲ್ಲಿದ್ರ ಮುಂದ. ಸೊ ಏನಿದ್ರು ಬಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಬದ್ರಾಗೆ ರಕ್ಕವ. ಸೊ ಎಲ್ರು ಇಂಟ್ರೆಸ್ಟೆಡ್ ಇದ್ದವರು ಬ್ಲಾಗ್ ಕಂಟಿನ್ಯೂ ಮಾಡ್ರಿ, ಇನ್ಸ್ಟಾ ರೀಲ್ಸ್ ಕಂಟಿನ್ಯೂ ಮಾಡ್ರಿ, ಒಳ್ಳೇದಾಗ್ಲಿ. ಮಾರ್ಕೆಟ್ದಾಗೆಲ್ಲ ಗೈಸ್ ಸೆಕೆಂಡ್ ಹ್ಯಾಂಡ್ ಫೋನ್ ಎಲ್ಲ ಸಿಗ್ತಾವ, ಬಟ್ ಆಲ್ಮೋಸ್ಟ್ ಯಾರು ಇಂಥ ಮಾರ್ಕೆಟ್ ಹೋದಾಗಿಂದು ಸೆಕೆಂಡ್ ಹ್ಯಾಂಡ್ ಫೋನ್ ಯಾರು ತಗೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಭಾಳ ಇದು ಇರ್ತಾವ್ರಿ, ಅವೆಲ್ಲ ಕದ್ದಿನ ಫೋನ್ ಅದು ಇರ್ತಾವ. ನನಗೆ ಇದೇ ಮಾರ್ಕೆಟ್ದಾಗ ಒಂದು ಫೋನು 30,000 ಫೋನು ನನಗೆ 30,000 ಫೋನು ನನಗೆ 3,000 ರೂಪಾಯಿದಾಗ ಕೊಡಕ್ ರೆಡಿ ಆಗಿನವ. ಹೊಸ ನಿಸ್ ಫೋನು ನಾ ತಗೊಂಡಿಲ್ಲ, ಯಾಕಂದ್ರೆ ಮತ್ತೆ ಅದು ನನ್ನ ಮೇಲೆ ಬಸ್ ತಗೊಂಡಿಲ್ಲ. ನಾನಂತೂ ತಗೊಂಡಿಲ್ಲ. ಅವೆಲ್ಲ ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಳಕ್ ಹೋಗ್ಬಾರ್ದು. ಆಕ್ಚುಲಿ ವಿಡಿಯೋನು ಕದ್ ಮಾಡದ ಮಾಡ್ಬೋರ್, ವಿಡಿಯೋ ಮಾಡ್ಬೋಡ. ಅಲ್ಲಿ ನೋಡ್ರಿ ಹೆಂಗದ ಸನ್ಸೆಟ್ ಬಿ ಕಾಣತ್ತೋಡ್ರಲ್ಲ, ಹೆಂಗ ಸನ್ಸೆಟ್ ಎಲ್ಲೆಲ್ಲಿಗೋ ಹೋಯ್ತಾವ ಸನ್ಸೆಟ್ ನೋಡಕ. ಇಲ್ಲಿ ನೋಡಿ ಸನ್ಸೆಟ್ ಮ್ಯಾಗಿನ್. I've been flying from town to town, from London to Taiwan. I've been all around the globe trying to protect your soul. ಎಲ್ಲಿ ಕೇಳ್ತಾ ಅಲ್ಲಿ ಅದು 200 ಇತ್ತು, ಇಲ್ಲಿ 250 ಅಲ್ಲತ್ತ. ನಾವು 250 ಬೇಕು, 200 ಬೇಕು ನಮಗ್. 200 ಅಲ್ಲೇ ಸರಿಯಾಗಿತ್ತು ನೋಡ್ರಿ. ನನಗ ಊರಿಗೆ ಹೋಗೋ ಸಣ್ಣ ಟೈಮ್ ಅದ, ಊರಿಗೆ ಹೋಗೋ ಟೈಮಿಗೆ ಬಿ ತೊಗೊಂಡ ಹೋದ್ರ ನಡೆದಿಲ್ಲ. ಊರಿಗೆ ಹೋಗೋ ಟೈಮ್ ತೊಗೊಂಡ್ರೆ ಬಿ ನಡೀತದ ನನಗೆ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂತಂದ್ರ ಈಗ ಕಂಟಿನ್ಯೂ ಬ್ಲಾಗ್ಸ್ ಬರ್ತಾ ಇರ್ತಾವ. ಸೊ ಅದಕ್ಕೆ ಎಲ್ಲಾ ಕಡೆ ನಾನು ಸೆಟಪ್ ನಡೀತಾ ಯಾವ. ಸೊ ಇಂಥ ಪಬ್ಲಿಕ್ ಕ್ಯಾಮ್ರಾ ಹಿಡಿದು ಮಾತಾಡಕ್ ಹೇಳಿ ಅದೆಲ್ಲ ಹೋಗ್ಬೇಡ್ರಿ. ಬಿಂಗ್ ಫಿಕಿರ್ ಫೋನ್ ಎತ್ ಕ್ಯಾಮ್ರಾ ಮಾತಾಡ್ರಿ. ಮಂದಿ ಏನು ನಮ್ ಬಗ್ಗೆ ವಿಚಾರ ಮಾಡ್ತಾರ ಅಂತೇಳಿ ತಲೆ ಹಾಕಲಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಯಾ ಮಂದಿ ಬಿ ನಮ್ಗ ಊಟ ತಂದ್ ಹಾಕಲ್ಲ, ಯಾರು ₹1 ಕೊಟ್ಟು ನೋಡಲ್ಲ. ಎಲ್ಲ ಖರಾಬ್ ಟೈಮ್ ಇತ್ತ ಮಜಬೂರಿ ಫಾಯ್ದಾ ಉಳ್ಸೋ ಮಂದಿ ಇರುವ ಅಂತ ಮಂದಿ ಒಳಗ ನಾವ್ ತಲೆ ಎತ್ ಬದುಕ್ಬೇಕಂತಂದ್ರ ಫೋನ್ ಹಿಡಿದು ಮಾರಿ ಮೇಲೆ ಮಾತಾಡ್ಬೇಕು ಒಟ್ಟೆ. ಇಲ್ಲಿ ಒಂದ್ ಥೋಡೆ ಕಾಣಿಸ್ತ ಗೈಸ್ ನನಗೆ. ಇಲ್ಲಿ ರೇಟ್ ಕೇಳಂತ ಹೊಂದಿದ. ಸೊ ಇಲ್ಲಿ ಒಂದು ಕೇಳಮ್ ಫೈನಲಿ ರೇಟು ಎಷ್ಟು ಹೇಳ್ತಾರ ಅಂತ ಹೇಳಿ. आंटी कितना? 250 फाइनल 250 लेने का बोलो. तुमको बोले ना फाइनल बोलता हो अच्छे. उधर फाइनल 200 बोल रहे तुम 250 बोल. 250 ಗೈಸ್ 250 ಅಂತ ಏನು ಮಾಡಕ್ಕಾಗಲ್ಲ. 250 ಅಂದ್ರೆ ನಾವು 300 ತೋಲ ಬರ್ತದ. ಆಕ್ಚುಲಿ ಒಂದ್ ಸ್ವಲ್ಪ ನಿಂತಿ 250 ಇದ್ದಿಂದ 300 ತೋತೆ, ಟೆನ್ಷನ್ ಇಲ್ಲ. ಬಟ್ ಈಗಿನ ಊರಿಗೆ ನಡೆದಿಲ್ಲ, ನಾ ಊರಿಗೆ ಹೋಗೋದಿನ ತಗೋಬೇಕಂತ ಲೆಕ್ಕ ಅದ. ತೊಗೊಂಬಿ. ಸೊ ಫೈನಲಿ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ಬೇಕಲ್ಲತ್ತಿದ. ಸೊ ಯಾರು ಹೊಸಬ್ರು ಬಂದಿರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಾ ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ, ನಿಮ್ಮ ಮನೆ ಮಗ ಇದ್ದಂಗ. ಸೊ ಎಲ್ರು ಸಪೋರ್ಟ್ ಮಾಡ್ರಿ. ಬಾಯ್. ಅಲ್ಲಿಂದ ಬಂದ ನನಗೆ ಬ್ಲಾಗ್ನು ಮಾಡೋದ ಆಗ ಹೊಂಟಿತ್ತು. ಯಾಕಂದ್ರೆ ಪೂರಾ ಇದಕ್ಕೆ ಕೈದಾಗ ಹಿಡ್ಕೊಂಡು ಪೂರಾ ಕೈ ಪೇನ್ ಆಗ್ಲತ್ತದ. ಒಂದೇ ಕೈದಾಗ ಹೋಗಿ ನೋಡಿ ಹಿಡ್ಕೊಂಡ್ ಹೊಂಟಿದ. ಅಲ್ಲಿ ಪೂರಾ ಹಿಂಗ ರೇಷ್ ಇತ್ತು, ಅದ್ರಾಗ ಸೌಂಡ್ ಬಿ ಜಾಸ್ತಿ ಇತ್ತು. ಸೊ ಕ್ಯಾಮ್ರಾ ಬಿ ಎಕಡೆ ಹಿಡ್ದ ಎಕಡೆ ಇಲ್ಲ ಅಂಬದ್ ಬಿ ನನಗೆ ಬಿ ಅಷ್ಟೊಂದು ಗೊತ್ತಾಗಿಲ್ಲ. ಹಂಗೆ ಬಂದ್ರು ಬಿ ಸಪೋರ್ಟ್ ಮಾಡ್ರಿ. ಹಂಗೆ ಬಂದ್ರು ಟ್ರೈ ಮಾಡಿದ ಅಂತ ಕ್ಯಾಮ್ರಾದಾಗ ಯಾರೋ ಒಬ್ರು ಇದ್ರು ಇದು ಹಿಡ್ಕೊಂಡ್ರು ಬಿ ಕ್ಯಾಮ್ರಾ ಹಿಡಿದು ಮಾತಾಡ ಬರ್ತಿತ್ತು. ಯಾರು ಇದ್ದಿಲ್ಲ, ನಾನೇ ಒಬ್ಬ ನೋಡ್ ಮಾತಾಡಿದ.